ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಪಾಠಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಪಾಠದಲ್ಲಿ 10ನೇ ತರಗತಿಯ 2024-25ನೇ ಸಾಲಿನ ಫಾರ್ಮೇಟಿವ್ ಅಸೆಸ್ಮೆಂಟ್ 3 ಮೂರನೇ ರೂಪನಾತ್ಮಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಚರ್ಚೆ ಮಾಡೋಣ. ವಿಷಯ ಸಬ್ಜೆಕ್ಟ್ ಇಂಗ್ಲೀಷ್, ಕ್ಲಾಸ್ 10th, ಮಾರ್ಕ್ಸ್ 20, ಟೈಮ್ 45 ಮಿನಿಟ್ಸ್ ನಿಮಗೆ ಟೈಮ್ ಅಲಾಟ್ ಮಾಡಲಾಗಿರ್ತದೆ. ಇದರಲ್ಲಿ ಮೇನ್ ಕ್ವೆಶ್ಚನ್ ನಂಬರ್ 1 ಡೂ ಆ್ಯಸ್ ಡೈರೆಕ್ಟೆಡ್. ಈ ಒಂದು ಮೇನ್ ಕ್ವೆಶ್ಚನ್ ನಂಬರ್ 1ರಲ್ಲಿ ಸಬ್ ಕ್ವೆಶ್ಚನ್ 1 ನೋಡೋದಾದರೆ ಇಲ್ಲಿ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕ್ಯಾಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎನಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಡ್ಗೆ ಕಾಲಮ್ ಬಿನಲ್ಲಿ ಅಥವಾ ಬ್ರ್ಯಾಕೆಟ್ನಲ್ಲಿ ಇರ್ತಕ್ಕಂತಹ ವರ್ಡ್ ಕ್ಯಾಲೋಕೇಟಿವ್ ವರ್ಡನ್ನಾಗಿ ಇಲ್ಲಿ ಚೂಸ್ ಮಾಡಬೇಕಾಗ್ತದೆ, ಕಂಬೈನ್ ಮಾಡಬೇಕು. ಸೊ ಹಂಗಾಗಿ ಇಲ್ಲಿ ಕಾಲಮ್ ಎನಲ್ಲಿ BLOOD ಬ್ಲಡ್ ಅಂತಕ್ಕಂಥ ವರ್ಡ್ಗೆ ಕಾಲಮ್ ಬಿನಲ್ಲಿ ಇರತಕ್ಕಂತಹ ರೆಡ್, ಲಾಂಗ್, ವಾಟರ್, ಬ್ಯಾಂಕ್ ಈ 4 ವರ್ಡ್ಗಳಲ್ಲಿ ಯಾವ ವರ್ಡು ಕರೆಕ್ಟಾಗಿ ಕಂಬೈನ್ ಆಗ್ತದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಇಲ್ಲಿ ಆನ್ಸರ್ ನೋಡೋದಾದರೆ ಬ್ಲಡ್, ಬ್ಯಾಂಕ್. ಬ್ಲಡ್ ಅಂತಕ್ಕಂತಹ ಈ ಒಂದು ಕ್ಯಾಲೋಕೇಟಿವ್ ವರ್ಡ್ಗೆ ಕಂಬೈನ್ ಆಗ್ತಕ್ಕಂಥ ವರ್ಡ್ ಯಾವುದು ಅಂತಂದರೆ ಇಲ್ಲಿ ಬ್ಲಡ್, ಬ್ಯಾಂಕ್. ಕ್ವೆಶ್ಚನ್ ನಂಬರ್ 2 ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ 2 syllables. ಕೇಳಿಕೊಟ್ಟಿರ್ತಕ್ಕಂತಹ 4 ವರ್ಡ್ಗಳಲ್ಲಿ 2 syllable ಇರ್ತಕ್ಕಂತಹ ವರ್ಡ್ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಅಲ್ಲಿರ್ತಕ್ಕಂಥ 4 ವರ್ಡ್ಸ್ಗಳು ಯಾವಂತಂದರೆ ಇಲ್ಲಿ ಆನ್ಸರ್, ಹೋಮೋಫೋನ್, ಸ್ಕೂಲ್, ಯೆಸ್ಟರ್ಡೇ. ಹಾಗಾಗಿ ಇಲ್ಲಿ ಈ ಒಂದು ಕ್ವೆಶ್ಚನ್ಗೆ ಸರಿಯಾಗಿರ್ತಕ್ಕಂತಹ ಅಥವಾ 2 syllableಗಳನ್ನ ಒಳಗೊಂಡಿರ್ತಕ್ಕಂತಹ ಉತ್ತರ ಯಾವುದು ಅಂತಂದರೆ ಇಲ್ಲಿ ಆನ್ಸರ್ ಅಂತಕ್ಕಂಥ ವರ್ಡ್ಗೆ ನಾವಿಲ್ಲಿ 2 syllableಗಳನ್ನ ಗುರುತಿಸಬಹುದು. ಇನ್ನು ಕ್ವೆಶ್ಚನ್ ನಂಬರ್ 3 ಗಿವ್ ಒನ್ ವರ್ಡ್ ಆನ್ಸರ್ ಫಾರ್ ದ ಫಾಲೋವಿಂಗ್. ಎ ಟೈಪ್ ಆಫ್ ಸ್ಮಾಲ್ ಡೀರ್ ವಿತ್ ಹ್ಯಾಸ್ ಲಾರ್ಜ್ ಬ್ಯೂಟಿಫುಲ್ ಐಸ್ ಅಂತಕ್ಕಂಥ ಸೆಂಟೆನ್ಸ್ ಇದೆ. ಈ ಒಂದು ಪ್ರಶ್ನೆಯಲ್ಲಿ ಗಿವ್ ಒನ್ ವರ್ಡ್ ಆನ್ಸರ್ ಫಾರ್ ದ ಫಾಲೋವಿಂಗ್ ಅಂತ ಇದೆ. ಕೇಳ್ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಿಗೆ ಗಿವ್ ಒನ್ ವರ್ಡ್ ಅಥವಾ ಒನ್ ವರ್ಡ್ ಸಬ್ಸ್ಟಿಟ್ಯೂಟನ್ನು ಬರೀರಿ ಅಂತ ಇದೆ. ಸೆಂಟೆನ್ಸ್ ಬಂದು ಅ ಟೈಪ್ ಆಫ್ ಸ್ಮಾಲ್ ಡೀರ್ ವಿಚ್ ಹ್ಯಾಸ್ ಅ ಲಾರ್ಜ್ ಬ್ಯೂಟಿಫುಲ್ ಐಸ್. ಸುಂದರವಾದ ಕಣ್ಣುಗಳನ್ನು ಹೊಂದಿರತಕ್ಕಂತಹ ಒಂದು ರೀತಿಯಾಗಿರ್ತಕ್ಕಂತಹ ಜಿಂಕೆಗೆ ಒಂದೇ ಒಂದು ವರ್ಡ್ನಲ್ಲಿ ಏನಂತ ಕರೀತಾರೆ ಅಂತಂದರೆ ಇಲ್ಲಿ ಆನ್ಸರ್ ಗೆಜೆಲ್ಲೆ ಅಂತ ಕರೀತಾರೆ. ಈ ಒಂದು ಪ್ರಶ್ನೆ ನಮಗೆ ಟೆಕ್ಸ್ಟ್ ಬುಕ್ನಿಂದ ಅದರಲ್ಲಿ 3ನೇ ಪಾಠ ದ ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮೆಡಿಯೋ ಪಾಠದಲ್ಲಿ ಈ ಒಂದು ವರ್ಡ್ ನಮಗೆ ಸಿಗ್ತದೆ. ಇನ್ನು ಮೇನ್ ಕ್ವೆಶ್ಚನ್ ಸಬ್ ಕ್ವೆಶ್ಚನ್ ನಂಬರ್ 4 ನೋಡೋದಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಮೋಸ್ಟ್ ಅಪ್ರೋಪ್ರೈಟ್ ಹೋಮೋಫೋನ್ ಗಿವನ್ ಇನ್ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ 2 ವರ್ಡ್ಸ್ಗಳಿದ್ದಾವೆ. 2 ಹೋಮೋಫೋನ್ಗಳಾಗಿರೋದರಿಂದ ಈ ಸೆಂಟೆನ್ಸ್ಗೆ ಅಪ್ರೋಪ್ರೈಟ್ ಸರಿ ಹೋಗ್ತಕ್ಕಂತಹ ಹೋಮೋಫೋನನ್ನು ಬರೀರಿ ಅಂತ ಇದೆ. ಆ ಸೆಂಟೆನ್ಸ್ ನೋಡೋದಾದರೆ ಇಲ್ಲಿ ಮೈ ಗ್ರ್ಯಾಂಡ್ ಮದರ್ ನ್ಯೂ ಮೆನಿ ಡ್ಯಾಶ್. ಬ್ರ್ಯಾಕೆಟ್ನಲ್ಲಿರ್ತಕ್ಕಂಥ ವರ್ಡ್ಸ್ ನೋಡ್ರಲ್ಲಿ TALES ಟೇಲ್ಸ್, TAILS ಟೇಲ್ಸ್. ವಿಚ್ ಸಿ ಟೋಲ್ಡ್ ಎವ್ರಿ ನೌ ಆ್ಯಂಡ್ ದೆನ್ ಅಂತ ಈ ಸೆಂಟೆನ್ಸ್ ಇದೆ. ಹಾಗಾಗಿ ಇಲ್ಲಿ TALES ಆನ್ಸರ್ ಆಗ್ತದೆ. ಇಲ್ಲಿ TALES ಈ ಒಂದು ವರ್ಡ್ದ ಮೀನಿಂಗ್ ಏನಂತಂದರೆ ಇಲ್ಲಿ ಟೇಲ್ಸ್ ಮೀನ್ಸ್ ಸ್ಟೋರಿ ಅಂತಂದರೆ ಕಥೆಗಳು. ಸೊ ಆ ಟೇಲ್ಸ್ ಅಂತಕ್ಕಂಥ ವರ್ಡನ್ನು ಇಲ್ಲಿ ನಾವು ಆ್ಯಡ್ ಮಾಡಿದರೆ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಿದರೆ ಆವಾಗ ನಮ್ಮ ಸೆಂಟೆನ್ಸ್ ಏನಾಗ್ತದೆ ಅಂತಂದರೆ ಇಲ್ಲಿ ಮೈ ಗ್ರ್ಯಾಂಡ್ ಮದರ್ ನ್ಯೂ ಮೆನಿ ಟೇಲ್ಸ್ ವಿಚ್ ಸಿ ಟೋಲ್ಡ್ ಎವ್ರಿ ನೌ ಆ್ಯಂಡ್ ದೆನ್ ಅಂತ ಆಗ್ತದೆ. ಇನ್ನು ಮೇನ್ ಕ್ವೆಶ್ಚನ್ ನಂಬರ್ 2 ಆನ್ಸರ್ ದ ಫಾಲೋವಿಂಗ್ ಕ್ವೆಶ್ಚನ್ಸ್ ಇನ್ 2 or 3 sentences ಈಚ್. 2ರಿಂದ 3 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳು ನಿಮಗಿಲ್ಲಿ ಈ 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಟೋಟಲಾಗಿ 6 ಮಾರ್ಕ್ಸ್ ನಿಮಗಿಲ್ಲಿ ಸಿಗ್ತದೆ. ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ನೋಡೋದಾದರೆ ಇಲ್ಲಿ ದ ಕನ್ಸಲ್ಟ್ ಪಾಠದಿಂದ ಬಂದಿರತಕ್ಕಂಥದ್ದು ಮೋಸ್ಟ್ ಆಫನ್ಲಿ ಆಸ್ಕ್ಡ್ ಕ್ವೆಶ್ಚನ್ ಆಗಿರೋದರಿಂದ ಭಾಳಷ್ಟು ಬಾರಿ ಇದನ್ನು ಪ್ರಿಪ್ರೇಟರಿ ಎಕ್ಸಾಮ್ಗಳಲ್ಲಿ ಆಮೇಲೆ ಆ್ಯನ್ಯುವಲ್ ಎಕ್ಸಾಮ್ಗಳಲ್ಲಿ ಕೂಡ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ ಈ ವರ್ಷ ಕೂಡ ಬರ್ತಕ್ಕಂಥ ಸಾಧ್ಯತೆಗಳು ಭಾಳಷ್ಟಿದೆ. ಹಾಗಾಗಿ ಸ್ವಲ್ಪ ನೋಟ್ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳು ತಮಗೆ ಅನುಕೂಲ ಆಗ್ತದೆ. ಕ್ವೆಶ್ಚನ್ ನಂಬರ್ 5 ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಜಸ್ಟಿಫೈ ಅಂತ ಪ್ರಶ್ನೆ ಇದೆ. ಅನಂತ್ ಅಂತಕ್ಕಂಥ ಹುಡುಗ ಒಬ್ಬ ಟ್ಯಾಲೆಂಟ್ ಆಗಿರ್ತಕ್ಕಂಥವನು ಅನ್ನೋದನ್ನು ಹೇಗೆ ಹೇಳ್ತೀರಿ ಅಂತಕ್ಕಂಥದ್ದನ್ನು ವಿತ್ ಎಕ್ಸಾಂಪಲ್ಗಳನ್ನು ಕೊಡಬೇಕಾಗ್ತದೆ. ನಾವಿಲ್ಲಿ ಇದೇ ಕ್ವೆಶ್ಚನನ್ನು ಚೇಂಜ್ ಮಾಡಿ ಕೂಡ ಕೇಳ್ಬೋದು. ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಅ ಟ್ಯಾಲೆಂಟ್ ಬಾಯ್ ಅಂತಕ್ಕಂಥ ಪ್ರಶ್ನೆ ಕೂಡ ಕೇಳ್ಬೋದು. ಒಟ್ಟು ನಿಮಗೆ ಟ್ಯಾಲೆಂಟ್ ಅಂತಕ್ಕಂಥ ಅನಂತ್ ಮತ್ತು ಟ್ಯಾಲೆಂಟ್ ಅಂತಕ್ಕಂಥ ವರ್ಡ್ ಏನಾದರೂ ನಿಮ್ಮ ಕ್ವೆಶ್ಚನಲ್ಲಿ ಬಂದಿದ್ದರೆ ಈ ಕೇಳಿರ್ತಕ್ಕಂಥ ಆನ್ಸರನ್ನು ಬರೆದರೆ 2 ಮಾರ್ಕ್ಸ್ ತೊಗೋಬೋದು.
ಇದರ ಉತ್ತರ ಆನ್ಸರ್ ನೋಡೋದಾದ್ರಲ್ಲಿ ಎಸ್, ಹೌದು. ಅನಂತ್ ವಾಸ್ ರಿಯಲಿ ಅ ಟ್ಯಾಲೆಂಟೆಡ್ ಬಾಯ್. ಅನಂತ್ ಒಬ್ಬ ಟ್ಯಾಲೆಂಟೆಡ್ ಬಾಯ್ ಆಗಿರ್ತಾನೆ. ಹಿ ವಾಸ್ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಸೊ ಇಲ್ಲಿ ಫೇಸ್ಟೆಡ್ ಅಂತ ಇದೆ, ಅದು ಟ್ಯಾಲೆಂಟೆಡ್ ಪರ್ಸನ್ ಅಂದರೆ ಟ್ಯಾಲೆಂಟೆಡ್ ಬಾಯ್. ಮಲ್ಟಿ ಫೇಸ್ಟೆಡ್ ಅಂತಂದರೆ ಇಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಅಂದರೆ ಬೇರೆ ಬೇರೆಯ ಟ್ಯಾಲೆಂಟನ್ನು ಹೊಂದಿರತಕ್ಕಂತಹ ಒಬ್ಬ ಸ್ಟೂಡೆಂಟ್ ಆಗಿರ್ತಾನೆ. ಬಿಕಾಸ್ ಹಿ ವಾಸ್ ಗುಡ್ ಆಟ್ ಮೆನಿ ಥಿಂಗ್ಸ್. ಹಿ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್ ಆ್ಯಂಡ್ ದ ಫಾಸ್ಟೆಸ್ಟ್ ರನ್ನರ್. ಹಿ ವಾಸ್ ಅ ಸಿತಾರಿಸ್ಟ್ ಟು. ಸಿತಾರ್ ಲೆಸನ್ಸ್ಗಳನ್ನ ಕಲಿತಾ ಇರೋ ಕಾರಣಕ್ಕಾಗಿ ಸಿತಾರಿಸ್ಟ್ ಅಂತ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಎಟ್ ದ ಟೆಂಡರ್ ಏಜ್ ಆಫ್ 15 ಈ ಕುಡ್ ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್. ತನ್ನದೇ ಆಗಿರತಕ್ಕಂತಹ ಟ್ಯೂನ್ಸ್ಗಳನ್ನ ಕಂಪೋಸ್ ಮಾಡ್ತಕ್ಕಂಥ ಒಂದು ಎಬಿಲಿಟಿಯನ್ನು ಹೊಂದಿರತಕ್ಕಂಥ ಅನಂತ್. ಹಾಗಾಗಿ ಅವನು ಕಂಪೋಸ್ ಮಾಡಿರ್ತಕ್ಕಂತಹ ಒಂದಿಷ್ಟು ಟ್ಯೂನ್ಸ್ಗಳು ವಿಚ್ ಹ್ಯಾಡ್ ಸರ್ಪ್ರೈಸ್ ಇಡೀಸ್ ಗುರು. ಅವನ ಗುರುವನ್ನೇ ಇಲ್ಲಿ ಸರ್ಪ್ರೈಸ್ ಮಾಡ್ತಕ್ಕಂತಹ ಒಂದಿಷ್ಟು ಟ್ಯೂನ್ಸ್ಗಳನ್ನ ತಾನೇ ಸ್ವತಃ ಕಂಪೋಸ್ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿರ್ತಾನೆ. ಇಲ್ಲಿ ಸರ್ಪ್ರೈಸ್ಡ್ ಅಂತಕ್ಕಂಥದ್ದನ್ನು ಟೆಕ್ಸ್ಟ್ ಬುಕ್ನಲ್ಲಿ ಅಸ್ಟೋನಿಷ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಅಸ್ಟೋನಿಷ್ ಅಂದರೂ ಕೂಡ ಸರ್ಪ್ರೈಸೇ. ನೀವು ಆನ್ಸರನ್ನು ಇನ್ನೂ ಶಾರ್ಟಾಗಿ ಬರೀಬೇಕಂತಂದರೆ ಇಲ್ಲಿ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಬಿಕಾಸ್ ಹಿ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್ ಅಂತ ಬರೆದ್ರೆ ಸಾಕು. ಆ್ಯಂಡ್ ಫಾಸ್ಟೆಸ್ಟ್ ರನ್ನರ್ ಅಂದರೆ 2 ಪಾಯಿಂಟ್ ಆಯಿತು. ನೆಕ್ಸ್ಟ್ ಬರೋದಾದರೆ ಇಲ್ಲಿ ಹಿ ವಾಸ್ ಅ ಸಿತಾರಿಸ್ಟ್ ಟು ಬಿಕಾಸ್ ಹಿ ಈಸ್ ಲರ್ನಿಂಗ್ ಟು ಪ್ಲೇ ಸಿತಾರ್. ಎಷ್ಟು ಮಟ್ಟಿಗೆ ಕಲ್ತಿದ್ದ ಎಬಿಲಿಟಿ ಎಷ್ಟಿತ್ತು ಅಂತಂದರೆ ಇಲ್ಲಿ ಹಿ ಕುಡ್ ಕಂಪೋಸ್ ಈಸ್ ಓನ್ ಟ್ಯೂನ್ಸ್ ಅಂತ ಬರೆದ್ರೆ ಕೂಡ ಸಾಕು. ಒಂದು 2ರಿಂದ 2.5 ಲೈನಿದ್ದು ಆನ್ಸರ್ ಸಾಕು. ಬಟ್ ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ನಿಮಗೆ ಪ್ರಶ್ನೆಗೆ ಉತ್ತರವನ್ನು ಸ್ವಲ್ಪ ಡೀಪಾಗಿ ಕೊಟ್ಟಿರೋದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6. ಹೌ ಕ್ಯಾನ್ ಯು ಸೇ ದ್ಯಾಟ್ ಹನೀಪ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಜಸ್ಟಿಫೈ ಅಂತ ಇದೆ. ಇದು ಕೂಡ ನಿಮಗೆ ಇಲ್ಲಿ ಸಪ್ಲಿಮೆಂಟ್ ರೀಡಿಂಗ್ ಪಾಠದಿಂದ ಬಂದಿರತಕ್ಕಂಥದ್ದು. ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಷ್ಡ್ ಅಂತಕ್ಕಂಥ ಪಾಠದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಶ್ನೆ. ಆನ್ಸರ್ ನೋಡೋದಾದರೆ ಇಲ್ಲಿ ಹಿಸ್ ಟ್ಯಾಲೆಂಟ್ ರೇಂಜ್ಡ್ ಫ್ರಮ್ ಆ್ಯನ್ ಇಂಟ್ರೆಸ್ಟ್ ಇನ್ ಮ್ಯೂಸಿಕ್ ಟು ಪೇಂಟಿಂಗ್ಸ್ ಟು ಬಿ ಹೆಲ್ಪ್ಫುಲ್ ಇನ್ ನೇಚರ್ ಸಿನ್ಸ್ he belonged to a musical family. He was good at singing and playing drums. He had a creative in sketching and was good at arts. Hanif made cards from the materials which were regarded to be ವೇಸ್ಟ್ ಮಟೀರಿಯಲ್ಗಳಿಂದ ಒಂದಿಷ್ಟು ಕಾರ್ಡ್ಸ್ಗಳನ್ನ ಮಾಡ್ತಕ್ಕಂಥದ್ದು. ಆಮೇಲೆ ಮೇಲಿರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ನೀವು ಸೇರಿಸಿ ಬರೆದರೆ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿರ್ತದೆ, ಸರಿಯಾಗಿ ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದರೆ ಇಲ್ಲಿ ಹೌ ಕ್ಯಾನ್ ಯು ಸೇ ದ್ಯಾಟ್ ಪೆಪೆ ವಾಸ್ ಲಾಯಲ್ ಟು ಕೊಲಂಬಸ್. ಇದು ದ ಡಿಸ್ಕವರಿ ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ. ಪೆಪೆ ಒಬ್ಬ ಲಾಯಲ್ ಆಗಿರ್ತಕ್ಕಂತಹ ವ್ಯಕ್ತಿ ಯಾರಿಗೆ ಅಂತಂದರೆ ಇಲ್ಲಿ ಕೊಲಂಬಸ್ಗೆ. ಹೇಗೆ ಅಂತಕ್ಕಂಥ ಪ್ರಶ್ನೆ ಇದೆ. ಆನ್ಸರ್ ಪೆಪೆ ವಾಸ್ ದ ಓನ್ಲಿ ಪರ್ಸನ್ ಹೂ ಹ್ಯಾಡ್ ಅ ಫೇತ್ ಇನ್ ಕೊಲಂಬಸ್ ಆ್ಯಂಡ್ ಟ್ರೈಡ್ ಟು ವಾರ್ನ್ ಹಿಮ್ ಅಬೌಟ್ ಹೌ ಡೆಸ್ಪರೇಟ್ ದ ಅದರ್ಸ್ ಹ್ಯಾಡ್ ಬಿಕಮ್. ವೆನ್ ದ ಸೀಮೆನ್ ರಶ್ಡ್ ಟು ಕಿಲ್ ಕೊಲಂಬಸ್, ಪೆಪೆ ಸ್ಟಾಪ್ಡ್ ದೆಮ್ with his arms spread out and told that they would have killed him first. His loyalty put the others to shame ಅಂತ ಇದೆ. ಇಂಪಾರ್ಟೆಂಟ್ ಕ್ವೆಶ್ಚನ್ ಕೂಡ ನೋಟ್ ಮಾಡ್ಕೋಬೇಕು. ಇನ್ನು ಮೇನ್ ಕ್ವೆಶ್ಚನ್ ನಂಬರ್ 3. ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶ್ಚನ್ಸ್ ದ್ಯಾಟ್ ಫಾಲೋ. ಈ ಒಂದು ಕೆಳಕೊಟ್ಟಿರ್ತಕ್ಕಂತಹ ಎಕ್ಸ್ಟ್ರಾಕ್ಟ್ಸ್ಗಳನ್ನ ನೋಡೋದಾದರೆ ಇಲ್ಲಿ 2 ಎಕ್ಸ್ಟ್ರಾಕ್ಟ್ಗಳಿವೆ. ಒಂದು ಎಕ್ಸ್ಟ್ರಾಕ್ಟ್ಗೆ ನಿಮಗೆ 3 ಮಾರ್ಕ್ಸ್ ಇರ್ತದೆ. ಸೊ ಇಲ್ಲಿ ಸದ್ಯಕ್ಕೆ ನಾವು ಈ FA3ಗೆ 2 ಎಕ್ಸ್ಟ್ರಾಕ್ಟ್ಗಳನ್ನು ತೆಗೆದುಕೊಂಡಿದ್ದೀವಿ. ಹಾಗಾಗಿ ಇಲ್ಲೆಲ್ಲರಿಗೂ ಒಂದು ಗಮನಕ್ಕೆ ತರತಕ್ಕಂಥ ವಿಷಯ ಏನಂತಂದರೆ, ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್. ಒಬ್ಬ ವ್ಯಕ್ತಿ ಕೈಯಲ್ಲಿ 50 ಜನರ ಜೀವ ಯಾಕೆ ಅಂತಕ್ಕಂಥ ಪ್ರಶ್ನೆಗೆ ಸ್ಟೇಟ್ಮೆಂಟಿಗೆ ಹೂ ಇಸ್ ದ ಸ್ಪೀಕರ್, ಈ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂತಂದರೆ ಇಲ್ಲಿ ಡಿಯೋಗೋ ಗಾರ್ಸಿಯಾ. ನೀವು ಡಿಯೋಗೋ ಗಾರ್ಸಿಯಾ ಬರೆದ್ರು ಓಕೆ, ಜಸ್ಟ್ ಡಿಯೋಗೋ ಬರೆದ್ರು ಕೂಡ ಫೈನ್, ಸರಿ ಹೋಗ್ತದೆ. ಕ್ವೆಶ್ಚನ್ ಬಿ. ವಾಟ್ ಡಸ್ ಒನ್ ಮ್ಯಾನ್ ಸ್ಟ್ಯಾಂಡ್ ಫಾರ್. ಹಾಗಾದರೆ ಹೂ ಡಸ್ ಒನ್ ಮ್ಯಾನ್ ಸ್ಟ್ಯಾಂಡ್ ಫಾರ್. ಹಾಗಾದರೆ ಒನ್ ಮ್ಯಾನ್ ಸ್ಟ್ಯಾಂಡ್ ಫಾರ್ ಅಂದರೆ ಯಾವ ವ್ಯಕ್ತಿ ಕೈಯಲ್ಲಿ 50 ಲೈವ್ಸ್ಗಳಿದ್ದೀವಿ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ಕೊಲಂಬಸ್. ಅಕಾರ್ಡಿಂಗ್ ಟು ಡಿಯೋಗೋ ಗಾರ್ಸಿಯಾನ ಅಭಿಪ್ರಾಯದಲ್ಲಿ ಯಾಕೆ ಒಬ್ಬ ವ್ಯಕ್ತಿ ಕೈಯಲ್ಲಿ 50 ಜನರ ಜೀವ ಇರಬೇಕು ಅಂತಕ್ಕಂಥ ಪ್ರಶ್ನೆಗೆ ಹಾಗಾದರೆ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಮಾಡಿದಾಗ ಆನ್ಸರ್ ಇಲ್ಲಿ ಕೊಲಂಬಸ್ ಆಗಿರ್ತದೆ. ಕ್ವೆಶ್ಚನ್ ಸಿ. ವಾಟ್ ಡಸ್ ದ ಸ್ಪೀಕರ್ ಮೀನ್. ಆನ್ಸರ್ ಡಿಯೋಗೋ ಆ್ಯಂಡ್ ಅದರ್ ಸೀಮೆನ್ ವೇರ್ ಬಿಕಮಿಂಗ್ ಇಂಪೇಷಂಟ್ and they wanted to return home, but Colombo was not prepared to do so. Diogo said these words meaning that Columbus had no right to spoil their lives ಅಂತ ಇದೆ. ಸೊ ಇಲ್ಲಿ ಡಿಯೋಗೋ ಆ್ಯಂಡ್ ಅದರ್ ಸೀಮೆನ್ಗೆ ದೇ ವಾಂಟೆಡ್ ಟು ಗೋ ಬ್ಯಾಕ್ ಟು ಸ್ಪೇನ್ ದೇಶಕ್ಕೆ ವಾಪಸ್ ಹೋಗಬೇಕು ಅಂತಕ್ಕಂತಹ ವಿಶ್ವಾಸ ಇಟ್ಕೊಂಡು ಹೋಗ್ಬೇಕಂತಕ್ಕಂತಹ ತಮ್ಮ ಇಷ್ಟವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಕೊಲಂಬಸ್ಗೆ ಆ ರೀತಿಯಾಗಿರತಕ್ಕಂಥ ಯಾವುದೇ ವಿಚಾರಗಳು ಇರೋದಿಲ್ಲ. ದಟ್ ಈಸ್ ವೈ, ಆದ್ದರಿಂದ ಡಿಯೋಗೋ ಈ ಮೇಲಿನ ಮಾತನ್ನು ಹೇಳ್ತಾನೆ. ಹಾಗಾಗಿ ಒಬ್ಬ
ಒಬ್ಬ ವ್ಯಕ್ತಿ ಕೈಯಲ್ಲಿ 50 ಜನರ ಜೀವ ಯಾಕೆ, ಅವನಿಗೆ ನಮ್ಮ ಜೀವವನ್ನು ನಾಶ ಮಾಡ್ತಕ್ಕಂಥ ಹಕ್ಕು ಅವನಿಗಿಲ್ಲ ಅಂತಕ್ಕಂಥ ಮಾತನ್ನು ಡಿಯೋಗೋ ಗಾರ್ಷಿಯಾ ಹೇಳ್ತಾನೆ. ನೆಕ್ಸ್ಟ್ ಕ್ವಶನ್ ನಂಬರ್ 9 ಎಕ್ಸ್ಟ್ರಾಕ್ಟ್ ನೋಡೋದಾದ್ರಲ್ಲಿ ಇದು ನಿಮಗೆ ದ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಅಂತಕ್ಕಂಥ ಪದ್ಯದಿಂದ ಬಂದಿರತಕ್ಕಂಥ ಎಕ್ಸ್ಟ್ರಾಕ್ಟ್. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ ಇದೇ ಪದ್ಯದ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಕ್ವಶನ್ ಎ, ಹೂ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನಲ್ಲಿ ಎಲ್ಲರೂ ಒಂದೇ ಕಡೆ ಯಾಕೆ ಗುಂಪುಗೊಂಡ್ರು ಅಂತಕ್ಕಂಥ ಪ್ರಶ್ನೆಗೆ ಇಲ್ಲಿ ಆನ್ಸರ್ ಸೇಲರ್ಸ್. ಬಿ ಕ್ವಶನ್, ವೈ ವೇರ್ ದೇ ನಾಟ್ ರೆಡಿ ಟು ಸ್ಲೀಪ್, ಅವರೆಲ್ಲ ಯಾಕೆ ಮಲ್ಕೊಳ್ಳೋಕ್ಕೆ ತಯಾರಾಗಿರಲಿಲ್ಲ ಅಂತಂದಾಗ ಬಿಕಾಸ್ ಆಲ್ ದ ಸೇಲರ್ಸ್ ವೇರ್ ವರೀಡ್ ಅಬೌಟ್ ದ ಇಂಪೆಂಡಿಂಗ್ ಸ್ಟಾರ್ಮ್ ಆ್ಯಂಡ್ ಹೆನ್ಸ್ ನನ್ ಡೇರ್ ಟು ಸ್ಲೀಪ್. ಯಾಕಂತಂದರೆ ಇಲ್ಲಿ ಎಲ್ಲರಿಗೂ ಚಿಂತಾಕ್ರಾಂತರಾಗಿರ್ತಾರೆ. ಕಾರಣ ಏನಂತಂದರೆ ಇಲ್ಲಿ ಇಂಪೆಂಡಿಂಗ್ ಸ್ಟಾರ್ಮ್ ಅಂತಂದರೆ ಬಿರುಗಾಳಿ, ಅಲ್ಲಿ ಬಿರುಗಾಳಿಯಿಂದ ತಾವು ಇರತಕ್ಕಂತಹ ಆ ಸಿಪ್ ಏನಾಗ್ತಾ ಇರ್ತದೆ, ಓಲಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಯಾರೊಬ್ಬರು ಮಲಗಿಕೊಳ್ತಕ್ಕಂತಹ ಧೈರ್ಯವನ್ನು ಮಾಡೋದಿಲ್ಲ. ಸಿ ಕ್ವಶನ್, ವಾಟ್ ಹ್ಯಾಪನ್ ಟು ದೆಮ್, ಹಾಗಾದರೆ ಅವ್ರಿಗೇನಾಗಿತ್ತು ಅಂತಕ್ಕಂತಹ ಪ್ರಶ್ನೆಗೆ ಆನ್ಸರ್, ದೇ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ಆ್ಯಸ್ ದ ಸಿ ವಾಸ್ ಆನ್ ಸ್ಟಾರ್ಮ್ ಆ್ಯಂಡ್ ದೇ ಥಾಟ್ ದೇರ್ ಎಂಡ್ ವಾಸ್ ನಿಯರ್. ಯಾಕೆ ಅವರೆಲ್ಲ ಮಲ್ಕೊಳ್ತಕ್ಕಂತಹ ಒಂದು ಪ್ರಯತ್ನ ಮಾಡಲಿಲ್ಲ, ಏನಾಗಿತ್ತು ಅಲ್ಲಿ ಅಂತ ಪ್ರಶ್ನೆಗೆ ಅವರು ಸಮುದ್ರದ ಮಧ್ಯದಲ್ಲಿ ಇರಬೇಕಾದ್ರೆ ಅಲ್ಲಿ ಸಡನ್ನಾಗಿ ಸ್ಟಾರ್ಮ್ ಅಂತಂದರೆ ಬಿರುಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ಅವರೆಲ್ಲ ಏನು ಅಂದ್ಕೊಂಡಿರ್ತಾರೆ ಅಂತಂದರೆ ಇಲ್ಲಿ ನಮ್ಮ ಜೀವನದ ಕೊನೆಯ ಒಂದು ಕ್ಷಣಗಳಿಗೆ ಬಂದು ಬಿಟ್ಟಿದ್ದೀವಿ ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದು ಎಲ್ಲರೂ ಕ್ಯಾಬಿನಲ್ಲಿ ಒಂದು ಕಡೆಗೆ ಸೇರಿಕೊಳ್ತಾರೆ ಅಂತಕ್ಕಂಥದ್ದು. ಇನ್ನು ಮೇನ್ ಕ್ವಶನ್ ನಂಬರ್ 4, ಆನ್ಸರ್ ದ ಫಾಲೋವಿಂಗ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್. ಇಲ್ಲಿ 4 ಅಂಕಗಳಿಗೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ, ಅದು ಪದ್ಯದ ಸಾರಾಂಶವನ್ನು ಬರೆಯೋದಾಗಿದೆ. ಕ್ವಶನ್ ನಂಬರ್ 10 ನೋಡೋದಾದ್ರಲ್ಲಿ ದ ಜಾಸ್ ಪ್ಲೇಯರ್ ಈಸ್ ಅ ಪ್ಯಾಥೆಟಿಕ್ ಲೈಫ್, ದ ಜಾಸ್ ಪ್ಲೇಯರ್ಸ್ ಪ್ಯಾಥೆಟಿಕ್ ಲೈಫ್ ಈಸ್ ಲಿಫ್ಟೆಡ್ ಬೈ ಹಿಸ್ ಮ್ಯೂಸಿಕ್, ಜಸ್ಟಿಫೈ ಅಂತ ಇದೆ. ಆನ್ಸರ್ ನೋಡೋದಾದ್ರಲ್ಲಿ ಆ್ಯನ್ ಓಲ್ಡ್ ಜಾಸ್ ಮ್ಯೂಸಿಷಿಯನ್ ಈಸ್ ಸ್ಟ್ಯಾಂಡಿಂಗ್ ಲೈಕ್ ಅ ಬ್ಲ್ಯಾಕ್ ಇನ್ನಸೆಂಟ್ ಮರಿನರ್. ಸೊ ಈ ಪದ್ಯದಲ್ಲಿ ಜಾಸ್ ಪ್ಲೇಯರನ್ನು ಯಾವುದಕ್ಕೆ ಕಂಪೇರ್ ಮಾಡಲಾಗಿದೆ ಅಂತಂದರೆ ಇಲ್ಲಿ ಬ್ಲ್ಯಾಕ್ ಇನ್ನಸೆಂಟ್ ಮರಿನರ್ಗೆ ಕಂಪೇರ್ ಮಾಡಲಾಗಿದೆ. ಹಿಸ್ ಓಲ್ಡ್ ಫೇಸ್ ಈಸ್ ರಿಂಕಲ್ಡ್ ಆ್ಯಂಡ್ ವಿಯರಿ, his padded blue shirt has torn dark with sweat, his stomach is hanging loosely, his jacket is torn out and his necktie is undone and dropping loosely over the jacket. His shoes are torn and are stuffed with paper to cover the holes. His rough and unsaven face shows pain. He stands alone, head down, eyes closed and ears perked. An old saxophone hangs across his chest, supported from his neck by a wire coat hanger. He gently lifts the saxophone to the parted lips, but once he starts playing music, he is no longer a black man, but he changes into a bird, which gathers his wings, flies high and higher. He seems to be spreading the message of God through his music to the people of the world. ಇನ್ನು ಕೊನೆಯ ಪ್ರಶ್ನೆ ಮೇನ್ ಕ್ವಶನ್ ನಂಬರ್ 5, ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಅಂತ ಇದೆ. ಇದು 4 ಅಂಕಗಳಿಗೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ ಬರ್ತಕ್ಕಂಥ ಪ್ರಶ್ನೆಗಳೇ. ಮೇನ್ ಕ್ವಶನ್ ಸಬ್ ಕ್ವಶನ್ ನಂಬರ್ 11, ಇಲ್ಲಿ 3 ಎಸ್ಸೆಗಳನ್ನು ಕೊಡಲಾಗಿದೆ. ಡಿಸ್ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನ್ಗಳಿಂದ ಆಗ್ತಕ್ಕಂತಹ ಡಿಸ್ಅಡ್ವಾಂಟೇಜಸ್ಗಳೇನು, ವಾಟರ್ ಪಾಲ್ಯೂಷನ್, ಎರಡನೇದು ವಾಟರ್ ಪಾಲ್ಯೂಷನ್ ಜಲಮಾಲಿನ್ಯದ ಬಗ್ಗೆ, ಆಮೇಲೆ ಕ್ಲೀನ್ಲಿನೆಸ್ ಸ್ವಚ್ಛತೆಯ ಬಗ್ಗೆ ಪ್ರಬಂಧ ಬರೆಯುವಂಥದ್ದು. ಹಾಗಾಗಿ ಮುಂದಿನ ವೀಡಿಯೋಗಳಲ್ಲಿ ನಾವು ಈ ಸ್ವಚ್ಛತೆಯ ಬಗ್ಗೆ, ವಾಟರ್ ಪಾಲ್ಯೂಷನ್ ಬಗ್ಗೆ, ಟೋಟಲಿ ಪಾಲ್ಯೂಷನ್ ಬಗ್ಗೆ, ಎನ್ವಿರಾನ್ಮೆಂಟ್ ಬಗ್ಗೆ, ಆಮೇಲೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನ್ಸ್ಗಳ ಬಗ್ಗೆ ಬರೀ ಪ್ರಬಂಧಗಳ ಮೇಲೆ ನಾವು ವಿಡಿಯೋಗಳನ್ನು ಮಾಡಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ಇದು ಒಂದೇ FA3ಗೆ ಇದು ಒಂದೇ ನಮಗೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಸಾಕಾಗೋದಿಲ್ಲ. ಮುಂದಿನ ಕೆಲವು ದಿನಗಳಲ್ಲಿ ಇನ್ನೂ 2 10ನೇ ತರಗತಿಯ ಇದೇ ರೀತಿಯಾಗಿರ್ತಕ್ಕಂತಹ FA3ಗೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತೀವಿ. ಹಾಗಾಗಿ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಈ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಪಾಠವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.